ಆತ್ಮೀಯ ವಿದ್ಯಾರ್ಥಿಗಳೇ, ತಮ್ಮದಾಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ KSP ಸ್ಟಡಿ ಸ್ವಾಗತ. ಈ ಒಂದು ವಿಡಿಯೋದಲ್ಲಿ 6ನೇ ತರಗತಿ ಸಮಾಜ ವಿಜ್ಞಾನ ವಿಷಯಕ್ಕೆ ಸಂಬಂಧಪಟ್ಟಂತೆ ದ್ವಿತೀಯ ಸಂಕಲನಾತ್ಮಕ ಮೌಲ್ಯಾಂಕನ ಪ್ರಶ್ನೆ ಪತ್ರಿಕೆಯನ್ನು ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಈ ಒಂದು ಪ್ರಶ್ನೆ ಪತ್ರಿಕೆ ಮಂಡಳಿಯವರು ಬಿಡುಗಡೆಗೊಳಿಸಿರ್ತಕ್ಕಂಥದ್ದು. ಈ ಒಂದು ಪ್ರಶ್ನೆ ಪತ್ರಿಕೆಯನ್ನು ಇಲ್ಲಿ ನೋಡ್ತಾ ಹೋಗೋಣ. ಅದಕ್ಕೆ ಮುಂಚೆ ನೀವು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಇಲ್ಲಿ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಈ ಒಂದು ಪ್ರಶ್ನೆ ಪತ್ರಿಕೆಯಲ್ಲಿ ಮುಖ್ಯ ಪ್ರಶ್ನೆ 1ರಲ್ಲಿ ಕೆಳಗಿನ ಪ್ರಶ್ನೆಗಳಿಗೆ ಕೊಟ್ಟಿರ್ತಕ್ಕಂಥ ಆಯ್ಕೆಗಳಲ್ಲಿ ಸರಿಯಾದ ಉತ್ತರವನ್ನು ಆಯ್ಕೆ ಮಾಡಿಕೊಂಡು ಬರೀತಕ್ಕಂಥದ್ದು, ಅಂದರೆ ಬಹು ಆಯ್ಕೆ ಪ್ರಶ್ನೆಗಳು. ಮೊದಲೇ ಪ್ರಶ್ನೆ ಏನು ಕೇಳಿದ್ರು ಅಂತಂದರೆ ಇಲ್ಲಿ ಮೌರ್ಯ ಸಾಮ್ರಾಜ್ಯದ ರಾಜಧಾನಿ ಅಂತೇಳಿ ಕೇಳಿದ್ರು. ಇದಕ್ಕೆ ಸರಿಯಾದ ಉತ್ತರ ಏನಾಗ್ತೈತೆ ಅಂದರೆ ಇಲ್ಲಿ ಪಾಟ್ಲಿಪುತ್ರ ಅಂತೇಳಿ. ಓಕೆ, ನೆಕ್ಸ್ಟು 2ನೇ ಪ್ರಶ್ನೆ ಏನು ಇತ್ತು ಅಂತಂದರೆ ದಕ್ಷಿಣ ಭಾರತದ ಒಂದು ದಂಡಯಾತ್ರೆಗಳ ಒಂದು ನಾಯಕತ್ವ ವಹಿಸಿದ ಅಲ್ಲಾವುದ್ದೀನ್ ಖಿಲ್ಜಿಯ ದಂಡನಾಯಕ ಅಂತೇಳಿ ಪ್ರಶ್ನೆಯನ್ನು ಕೇಳಿದರು. ಆತ ಯಾರಂತಂದ್ರೆ ಮಲ್ಲಿಕಾಫರ್ ಅಂತೇಳಿ. ಓಕೆ, 3ನೇ ಪ್ರಶ್ನೆ ಮೊಘಲರ ಈ ದೊರೆ ಭಾರತಕ್ಕೆ ಗುಲಾಬಿಯನ್ನು ಪರಿಚಯಿಸಿದನು ಅಂತೇಳಿ. ಯಾರು ಪರಿಚಯಿಸ್ತಾರೋ? ಬಾಬರ್ ಅಂತೇಳಿ. ಓಕೆ, ಇನ್ನು 4ನೇ ಪ್ರಶ್ನೆ ಪ್ರಪಂಚದಲ್ಲೇ ಹೆಚ್ಚು ಪೆಟ್ರೋಲಿಯಂ ಉತ್ಪಾದಿಸುವ ದೇಶ ಅಂತೇಳಿ ಇತ್ತು. ಸೌದಿ ಅರೇಬಿಯಾ ಅಂತೇಳಿ ಇದಕ್ಕೆ ಉತ್ತರ ಆಗ್ತದೆ. ಇನ್ನು ಮುಖ್ಯ ಪ್ರಶ್ನೆ 2ರಲ್ಲಿ 1 ಅಂಕದ ಪ್ರಶ್ನೆಗಳು. ರಾಜಪ್ರಭುತ್ವ ಎಂದರೇನು ಅಂತೇಳಿ. ಸರ್ಕಾರದ ಎಲ್ಲ ಅಧಿಕಾರಗಳು ಒಬ್ಬ ವ್ಯಕ್ತಿಯ ಕೈಯಲ್ಲಿ ಇದ್ದರೆ ಅದನ್ನು ಏನಂತೇಳಿ ಕರಿತೀವೋ ರಾಜಪ್ರಭುತ್ವ ಅಂತೇಳಿ ಕರಿತೀವಿ. ಇನ್ನು ಏಕರೂಪ ನಾಗರಿಕ ಸಂಹಿತೆ ಎಂದರೇನು ಅಂತೇಳಿ ಪ್ರಶ್ನೆ ಇದೆ. ಭಾರತದ ಎಲ್ಲ ಪ್ರಜೆಗಳಿಗೂ ಸಮಾನ ನಾಗರಿಕ ಕಾನೂನು ಜಾರಿ ಮಾಡುವುದಕ್ಕೆ ಏನಂತೇಳಿ ಕರಿತೀವಿ? ಏಕರೂಪ ನಾಗರಿಕ ಸಂಹಿತೆ ಅಂತೇಳಿ ಕರಿತೀವಿ. ಇನ್ನು 7ನೇ ಪ್ರಶ್ನೆ ವಿಜಯನಗರ ಸಾಮ್ರಾಜ್ಯದ ಯಾವ ದೊರೆಯು ಕನ್ನಡ ರಾಜ್ಯ ರಮಾರಮಣ ಎಂಬ ಬಿರುದನ್ನು ಹೊಂದಿದ್ದರು ಅಂತೇಳಿ. ಇದಕ್ಕೆ ಸರಿಯಾದ ಉತ್ತರ ಶ್ರೀಕೃಷ್ಣ ದೇವರಾಯ ಅಂತೇಳಿ. 8ನೇದು ನಮ್ಮ ರಾಷ್ಟ್ರಧ್ವಜದಲ್ಲಿರುವ ಬಿಳಿಯ ಬಣ್ಣ ಏನನ್ನು ಸೂಚಿಸುತ್ತದೆ ಅಂತೇಳಿ. ಶಾಂತಿಯನ್ನು ಸೂಚನೆ ಕೊಡುತ್ತದೆ. ಮುಖ್ಯ ಪ್ರಶ್ನೆ 3ರಲ್ಲಿ ಬಿಟ್ಟ ಸ್ಥಳವನ್ನು ತುಂಬಬೇಕು. ಅಂತಾರಾಷ್ಟ್ರೀಯ ಮಾನವ ಹಕ್ಕುಗಳ ಸಾರ್ವತ್ರಿಕ ಘೋಷಣೆಯಾದ ವರ್ಷ ಅಂಥೇಳಿ ಒಂದು ಬಿಟ್ಟ ಸ್ಥಳ ಪ್ರಶ್ನೆ ಇದೆ. 1948 ಡಿಸೆಂಬರ್ 10ರಂದು ಇದು ಸಾರ್ವತ್ರಿಕ ಘೋಷಣೆ ಆಗ್ತದೆ. 10ನೇ ಪ್ರಶ್ನೆ ಫತೇಪುರ್ ಸಿಕ್ರಿಯನ್ನು ಡ್ಯಾಶ್ ಸಾಮ್ರಾಟ ನಿರ್ಮಿಸಿದನು ಅಂಥೇಳಿ. ಅದಕ್ಕೆ ಉತ್ತರ ಯಾರು? ಅಕ್ಬರ್ ಅಂತಕ್ಕಂಥವನು. 11ನೇ ಪ್ರಶ್ನೆ ಏಷ್ಯಾ ಖಂಡವು ಡ್ಯಾಶ್ ಗೋಳಾರ್ಧದಲ್ಲಿದೆ ಅಂಥೇಳಿ. ಉತ್ತರಾರ್ಧ ಗೋಳ. 12ನೇ ಪ್ರಶ್ನೆ ಪ್ರಪಂಚದ 2ನೇ ಚಿಕ್ಕ ಖಂಡ ಅಂತೇಳಿದ. ಯುರೋಪ್ ಅಂತಕ್ಕಂಥದ್ದು 2ನೇ ಚಿಕ್ಕ ಖಂಡ. ಇನ್ನು ಮುಖ್ಯ ಪ್ರಶ್ನೆ 4ರಲ್ಲಿ 3-4 ವಾಕ್ಯದಲ್ಲಿ ಉತ್ತರ ಬರೀಬೇಕು. 13ನೇ ಪ್ರಶ್ನೆ ಆಫ್ರಿಕಾ ಖಂಡದ ಪ್ರಮುಖ ನದಿಗಳನ್ನು ಹೆಸರಿಸಿ ಅಂತೇಳಿ. ಇದು ಮುಖ್ಯವಾಗಿ ನದಿಗಳು ಯಾವತ್ತಂದ್ರೆ ನೈಲ್ ನದಿ ಆಗಿರ್ಬೋದು, ನೈಜರ್, ಕಾಂಗೋ, ಜಾಂಬೇಜಿ ಅಂತಕ್ಕಂಥ ನದಿಗಳು. 14ನೇ ಪ್ರಶ್ನೆ ಭಾರತದ ಇತಿಹಾಸದಲ್ಲಿ ಆಳ್ವಿಕೆ ನಡೆಸಿದ ರಜಪೂತ ಮನೆತನಗಳನ್ನು ತಿಳಿಸಿ ಅಂತೇಳಿ. ಪ್ರಮುಖ ರಜಪೂತ ಮನೆತನಗಳು ಯಾವತ್ತಂದ್ರೆ ಗುರ್ಜರರ ಪ್ರತಿಹಾರರು, ಪಾಲರು, ಚೌಹಾಣರು, ಗುಹಿಲರು ಅಂತೇಳಿ ಇವರು ಪ್ರಮುಖರು. 15ನೇ ಪ್ರಶ್ನೆ ಭಾರತದ ರಾಷ್ಟ್ರ ಲಾಂಛನದಲ್ಲಿ ಇರುವ ಪ್ರಾಣಿಗಳು ಯಾವುವು ಅಂತೇಳಿ. ಸಿಂಹ ಇದೆ, ಆನೆ ಇದೆ, ಗೋಳಿ ಇದೆ ಮತ್ತು ಕುದುರೆ ಇದೆ. 16ನೇದು ದಕ್ಷಿಣ ಏಷ್ಯಾದ ರಾಷ್ಟ್ರಗಳನ್ನು ಹೆಸರಿಸಿ ಅಂಥೇಳಿ. ದಕ್ಷಿಣ ಏಷ್ಯಾದ ರಾಷ್ಟ್ರಗಳು ಯಾವತ್ತಂದ್ರೆ ಭಾರತ, ಪಾಕಿಸ್ತಾನ್, ಚೀನಾ, ಶ್ರೀಲಂಕಾ, ಮಯನ್ಮಾರ್ ಅಂತಕ್ಕಂಥವುಗಳು. ಓಕೆ, ಇನ್ನು 17ನೇ ಪ್ರಶ್ನೆ ಕುತುಬ್ ಮಿನಾರ್ ಎಲ್ಲಿದೆ? ಅದರ ನಿರ್ಮಾಣ ಕಾರ್ಯವನ್ನು ಪೂರ್ಣಗೊಳಿಸಿದವರು ಯಾರು ಅಂತೇಳಿ. ಮೊದಲೇದಾಗಿ ಎಲ್ಲಿದೆ ತಂದಾಗ ದೆಹಲಿಯಲ್ಲಿದೆ. ಇದನ್ನು ಪೂರ್ಣಗೊಳಿಸಿದವರು ಯಾರಂತಂದ್ರೆ ಇಲ್ತುಮಿಶ್ ಅಂತಕ್ಕಂಥವ್ನು. ಓಕೆ, 18ನೇದು ಸಿಖ್ಖರ ಪಂಚ ಕಾರಕಗಳನ್ನು ಹೆಸರಿಸಿ ಅಂತೇಳಿದೆ. ಆ ಕಾರಕಗಳು ಯಾವತ್ತಂದ್ರೆ ಕೇಶ, ಕಂಗ, ಕೃಪಾನ್, ಕಚ್ಚೆ, ಕಂಕಣ್ ಅಂಥೇಳಿ. 19ನೇ ಪ್ರಶ್ನೆ ಏನಂತಂದ್ರೆ ಮತದಾನದ ಮಹತ್ವವನ್ನು ತಿಳಿಸಿ ಅಂತೇಳಿ. ಮತದಾನದ ಮಹತ್ವ ಏನಂತಂದ್ರೆ ಪ್ರಜೆಗಳು ತಮಗೆ ಇಷ್ಟವಾದ ಪ್ರತಿನಿಧಿಗಳನ್ನು ಚುನಾವಣೆಯ ಮೂಲಕ ಆಯ್ಕೆ ಮಾಡ್ತಾರೆ. ಇನ್ನು ಪ್ರಜೆಗಳು ರಹಸ್ಯ ಮತದಾನದ ಮೂಲಕ ತಮಗೆ ಇಷ್ಟವಾದ ಪ್ರಜೆಗಳನ್ನು ಆಯ್ಕೆ ಮಾಡಿಕೊಳ್ತಾರೆ. ಈ ಮತದಾನವು ಎಲ್ಲ ವರ್ಗದ ಜನರು ಪ್ರಾತಿನಿಧ್ಯಕ್ಕೆ ಅವಕಾಶವನ್ನು ಕೊಡುತ್ತದೆ. ಇಷ್ಟು ಅಂಶಗಳನ್ನು ಬರೆದರೆ ಸಾಕು. ಇನ್ನು 20ನೇ ಪ್ರಶ್ನೆ ಏನು ಕೇಳಿದಿರುತ್ತಂದರೆ ಇಲ್ಲಿ ಭಾರತದಲ್ಲಿ ಏಕತೆಯನ್ನು ಪ್ರೋತ್ಸಾಹಿಸುವ ಅಂಶಗಳು ಯಾವುವು ಅಂತೇಳಿ.
ಸೊ ಮುಖ್ಯವಾಗಿ ಜಾತ್ಯತೀತತೆ ಅಂಥೇಳಿ ಪ್ರಜಾಪ್ರಭುತ್ವ, ರಾಷ್ಟ್ರೀಯ ಹಬ್ಬಗಳು, ರಾಷ್ಟ್ರೀಯ ಲಾಂಛನಗಳು, ಪರಸ್ಪರ ಅನ್ಯೋನ್ಯತೆ ಅಂತಕ್ಕಂಥ ಅಂಶಗಳು ಇವು ಏಕತೆಯನ್ನು ಪ್ರೋತ್ಸಾಹಿಸ್ತಕ್ಕಂಥ ಅಂಶಗಳು. 21ನೇ ಪ್ರಶ್ನೆಯನ್ನು ಕೇಳಿದ್ರಂತಂದ್ರೆ ಯುರೋಪನ್ನು ಪರ್ಯಾಯ ದ್ವೀಪ ಅಂತೇಳಿ ಯಾಕೆ ಕರೀತಾರೆ? ಸೊ ಇಲ್ಲಿ ನೋಡೋದಾದ್ರೆ ಯುರೋಪ್ ಖಂಡವು 3 ಕಡೆ ನೀರಿನಿಂದ ಆವರಿಸಿದ, ಉತ್ತರದಲ್ಲಿ ಬೇರೆಂಟ್ ಸಮುದ್ರ, ಪಶ್ಚಿಮದಲ್ಲಿ ಅಟ್ಲಾಂಟಿಕ್ ಸಾಗರ, ಆಮೇಲೆ ದಕ್ಷಿಣದಲ್ಲಿ ಮೆಡಿಟೇರಿಯನ್ ಸಮುದ್ರಗಳಿಂದ ಆವರಿಸಿದ. ಸೊ ಒಂದು ಪೂರ್ವ ಭಾಗಕ್ಕೆ ಏಷ್ಯಾ ಖಂಡ ಇರ್ತಕ್ಕಂಥದ್ದು. ಸೊ ಹಾಗಾಗಿ ಇದನ್ನು ಪರ್ಯಾಯ ದ್ವೀಪ ಅಂಥೇಳಿ ಕರೀತಾರೆ. 22ನೇ ಪ್ರಶ್ನೆ ಏನಿದೆ ಅಂತಂದ್ರೆ ಸೊ ಆಫ್ರಿಕಾ ಖಂಡವನ್ನು ಕೇಂದ್ರೀಯ ಭೂಖಂಡ ಅಂತೇಳಿ ಕರೀತಾರೆ. ಏಕೆ ಅಂಥೇಳಿ ಕಾರಣ ತೆಗೆದುಕೊಂಡಾಗ ಭೂಮಧ್ಯ ರೇಖೆಯು ಹೆಚ್ಚು ಕಡಿಮೆ ಆಫ್ರಿಕಾ ಖಂಡದಲ್ಲಿ ಹಾದು ಹೋಗ್ತಾ ಇದೆ. ಮತ್ತು ಉತ್ತರದಲ್ಲಿ ಕರ್ಕಾಟಕ ಸಂಕ್ರಾಂತಿ ವೃತ್ತವು ಮತ್ತು ದಕ್ಷಿಣದಲ್ಲಿ ಮಕರ ಸಂಕ್ರಾಂತಿ ವೃತ್ತವು ಕೂಡ ಹಾದು ಹೋಗಿದೆ. ಸೊ ಆ ಕಾರಣಕ್ಕಾಗಿ ಈ ಖಂಡವನ್ನು ಏನಂತ ಕರಿತೀವಿ? ಕೇಂದ್ರೀಯ ಭೂಖಂಡ ಅಂತೇಳಿ ಕರಿತೀವಿ. ಓಕೆ, ಇನ್ನು ಮುಖ್ಯ ಪ್ರಶ್ನೆ 5ರಲ್ಲಿ ಸೊ 5 ವಾಕ್ಯಗಳಲ್ಲಿ ಉತ್ತರವನ್ನು ಬರೀತಕ್ಕಂಥದ್ದು. 23ನೇ ಪ್ರಶ್ನೆ ಬಸವೇಶ್ವರರ ಚಿಂತನೆಗಳನ್ನು ತಿಳಿಸಿರಿ ಅಂತ ಹೇಳಿದ. ಇಲ್ಲಿ ನೋಡ್ತಾ ಹೋದರೆ ಜಾತಿರಹಿತ ಮತ್ತು ವರ್ಗರಹಿತ ಸಮಾಜದ ಒಂದು ನಿರ್ಮಾಣಕ್ಕೆ ಶ್ರಮವನ್ನು ಪಡ್ತಾರೆ. ಕಾಯಕವೇ ಕೈಲಾಸ ಅಂಥೇಳಿ ಮುಖ್ಯ ಬೋಧನೆಯನ್ನು ಮಾಡ್ತಾರೆ. ಜಾತೀಯತೆ ಆಗಿರ್ಬೋದು, ಮೂರ್ತಿ ಪೂಜೆ, ಯಜ್ಞ ಯಾಗಾದಿಗಳನ್ನು ಖಂಡಿಸಿ ದೇಹವೇ ದೇಗುಲ ಅಂಥೇಳಿ ಹೇಳ್ತಾರೆ. ಇನ್ನು ಹೆಣ್ಣು ತಾಯಿ ಅವಳೇ ಸರ್ವಸ್ವ ಎಂಬ ಮಾತಿನ ಮೂಲಕ ಸ್ತ್ರೀಯರಿಗೆ ಆತ್ಮವಿಶ್ವಾಸವನ್ನು ನೀಡ್ತಾರೆ. ಇನ್ನು ಬಸವ ಕಲ್ಯಾಣದಲ್ಲಿ ವಚನಕಾರರ ವೇದಿಕೆಯಾದ ಅನುಭವ ಮಂಟಪವನ್ನು ಸ್ಥಾಪನೆ ಮಾಡ್ತಾರೆ. ಬಸವೇಶ್ವರರು 1000ಕ್ಕೂ ಹೆಚ್ಚಿನ ವಚನಗಳನ್ನು ರಚನೆ ಮಾಡ್ತಾರೆ. ಮತ್ತು ಕೂಡಲ ಸಂಗಮ ದೇವ ಅಂತಕ್ಕಂಥ ಒಂದು ಅಂಕಿತದೊಂದಿಗೆ ಅವುಗಳೇನಾಗ್ತವೆ ಅಂತಂದ್ರೆ ಕೊನೆಗೊಳ್ತವೆ. ವಚನ ಚಳವಳಿಯ ಪ್ರಮುಖರಾದವರು ಯಾರಂತಂದ್ರೆ ಈ ಬಸವೇಶ್ವರರು. ಸೊ ಮಾನವ ಕುಲದ ಕಲ್ಯಾಣಕ್ಕಾಗಿ ನೀಡಿರ್ತಕ್ಕಂಥ ಸಂದೇಶ ಏನಿದೆಯಲ್ಲ ಸೊ ಅದೇನಂತಂದ್ರೆ ಸರ್ವಕಾಲಿಕವಾಗಿರ್ತಕ್ಕಂಥದ್ದು. ಓಕೆ, ಇನ್ನು ಕೊನೆಯ ಅಂಶ ಏನಂತಂದ್ರೆ ಕರ್ನಾಟಕ ಸರ್ಕಾರ ದಿನಾಂಕ 13/2/2024 ಏನು ಮಾಡಿತು ಅಂತಂದ್ರೆ ವಿಶ್ವಗುರು ಬಸವಣ್ಣ ಅವರನ್ನು ಕರ್ನಾಟಕದ ಒಂದು ಸಾಂಸ್ಕೃತಿಕ ನಾಯಕ ಅಂಥೇಳಿ ಘೋಷಣೆಯನ್ನು ಮಾಡಿರ್ತಕ್ಕಂಥದ್ದು. ಇನ್ನು ಕೊನೆಯ ಪ್ರಶ್ನೆ ನಕ್ಷೆದ. ಸೊ ಭಾರತ ನಕ್ಷೆಯನ್ನು ಬಿಡಿಸಿ ಕೆಳಗಿನ ಸ್ಥಳಗಳನ್ನು ಗುರುತಿಸಬೇಕು. ಸೊ ಇಲ್ಲಿ ಸ್ಥಳಗಳು ಯಾವತ್ತಂದ್ರೆ ತಾಳಿಕೋಟೆ ಇದೆ, ಕೆಳದಿ ಇದೆ, ವಿಜಯನಗರ ಇದೆ, ಶೃಂಗೇರಿ ಇದೆ. ಓಕೆ, ಇಲ್ಲಿ ನೋಡ್ತಾ ಹೋದ್ರೆ ಸೊ ಮೊದಲೇದು ತಾಳಿಕೋಟೆ ಅಂಥೇಳಿ ಇಲ್ಲಿ ನೋಡ್ತಕ್ಕಂಥದ್ದು. ಸೊ ಇಲ್ಲಿ ಈ ಒಂದು ಭಾಗದಲ್ಲಿ ಕಂಡು ಬರ್ತದೆ. ಇನ್ನು ನೆಕ್ಸ್ಟ್ ಯಾವುದು ಕೆಳದಿ ಅಂಥೇಳಿ, ನೆಕ್ಸ್ಟು ವಿಜಯನಗರ ಅಂಥೇಳಿದ, ಇನ್ನು ಕೊನೆಯದಾಗಿ ಶೃಂಗೇರಿ ಅಂಥೇಳಿ. ಓಕೆ, ಸೊ ಇಷ್ಟು ಏನಂತಂದ್ರೆ ಇಲ್ಲಿ ನಕ್ಷೆಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು. ಸೊ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸೊ ಈ ಒಂದು ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.